ಅಲ್ಲಿ ನೋಡ್ರು ಚಿನ್ನದ ಗಣಿನೇ ಈ ಕಡೆ ಬರ್ತಾ ಇದೆ, ಚಿನ್ನದ ಅಂಗಡಿ ತುಂಬಿಕೊಂಡೆ ಇದೇ ಕಡೆ ರೋಡ್ಗೆ ಬರ್ತಾ ಇದೆ ಅಂದ್ಮೇಲೆ ಲವ್ ಬರ್ಲ ಕೋಲಾರದ ಗಣಿ ಎಲ್ಲ ಇಲ್ಲೇ ಬರ್ತಾ ಇದೆ. ಅಲ್ಲಿ ನೋಡ್ರ ಹೊಡಿತು ಜಾಕ್ ಪಾಟ್ ನಮ್ಗೆ. ಮದ್ವೆ ಮನೆಯಿಂದ ಯಾವ್ದೋ ಅಕ್ಕಿ ಆರ್ಕೊಂಬರ್ತೈತಲ್ಲೋ. ಓ ಲವ್ ಕೇಸ್ ಅನ್ಸತ್ತೆ ಗುರು, ಅದಕ್ಕೆ ಮದುವೆ ಇಷ್ಟ ಇಲ್ಲದೆ ಓಡಿ ಬಂದಿರೋದು. ಹುಡುಗಿ ನೋಡಕ್ ಹಂಗಿಲ್ವಲ್ಲೋ. ಬೇಬೆ ನಾನ್ ಬೇಕಾರೆ ಮದುಮಗ ಆಗ್ತೀನಿ, ಇಲ್ಲೇ ಎಲ್ಲಾದ್ರೂ ಅಕ್ಕಪಕ್ಕ ದೇವಸ್ಥಾನದಲ್ಲಿ ತಾಲಿ ಕಟ್ತೀನಿ, ಓಕೆನಾ? ಇದು ಯಾವ್ದೋ ಶ್ರೀಮಂತರ ಮನೆ ಅಕ್ಕಿ ಕಣೋ. ಒಡವೆ ನೋಡಿದ್ರೆ ಯಾವ್ದೋ ಕೋಟ್ಯಾಧಿಪತಿ ಮಗಳನ್ಸುತ್ತೆ. ಬೇಬಿ ಈ ತರ ಮೇಕಪ್ ಮಾಡ್ಕೊಂಡು ಒಡವೆ ಹಾಕೊಂಡು ದಾರಿಲಿ ಓಡಾಡ್ತಾ ಇದ್ರೆ ಜನ ತಪ್ಪು ತಿಳ್ಕೊಂತಾರೆ. ಬಾ ಬೇಗ ಹೋಗಿ ಮದ್ವೆ ಆಗೋಣ. ಮಗ ಆದ್ರೆ ಮದ್ವೆಗೆ ಮುಂಚೆ ಒಡವೆಲ್ಲ ನನ್ಗೆ ಸೇರ್ಬೇಕು ಮಗ. ಆಯ್ತಾಯ್ತು. ಪ್ಲೀಸ್ ನನ್ನನ್ನು ಬಿಟ್ಬಿಡಿ, ನನ್ಗೇನು ಮಾಡಬೇಡಿ. ನಾನು ಇಲ್ಲಿಂದ ಹೋಗ್ಬೇಕು, ದಯವಿಟ್ಟು ನನ್ನ ಬಿಟ್ಬಿಡಿ. ಯಾರು ಇಲ್ದಿರಂತ ಜಾಗದಲ್ಲಿ ಸರಿಯಾಗಿ ಸಿಗಾಕೊಂಡಿದ್ಯ. ಇನ್ನು ನಮ್ಮ ಕೆಲಸ ಈಸಿಯಾಗಿ ಆಗುತ್ತೆ. ಈ ತರ ಮದ್ವೆ ಮನೆಯಿಂದ ತಪ್ಪಿಸ್ಕೊಂಬಂದೆ, ಅದು ನಮ್ಮಂತ ಹುಡುಗರ ಕೈಗೆ ಸಿಗಾಕೊಂಡ್ರೆ ಸುಮ್ಮನೆ ಬಿಡ್ತೀವಾ? ಏಯ್ ಏನೋ ನೋಡ್ತಾ ಇದ್ದೀರಾ, ಎತ್ತಾಕೊಳ್ರ. ಮೇಘ್ನಾ, ನೀನೇನಿಲ್ಲಿ? ಹೌದು ನಾನೇ. ಮದ್ವೆಗೆ ಹೋಗ್ತಿದ್ದೆ, ಇವರೆಲ್ಲ ಹಿಂಗೆ ಅಡ್ಡ ಹಾಕಿ ರೇಗಿಸ್ತಿದ್ದಾರೆ. ಓಹೋ ಹೌದಾ? ನೀನೇನು ಟೆನ್ಷನ್ ಮಾಡ್ಕೋಬೇಡ, ಇವ್ರ ಹತ್ರ ಎಲ್ಲ ನಾನು ಮಾತಾಡ್ತೀನಿ. ಹಲೋ ಬಾಯ್ಸ್, ಮತ್ತೆ ಇದೇ ಏರಿಯಾನಾ? ಈ ಪ್ರತಿ ಏರಿಯಾದಲ್ಲೂ ಒಂದು ಪುಂಡ್ ಹುಡುಗರು ಗ್ಯಾಂಗ್ ಇರುತ್ತಲ್ಲ, ಹಾಗೆ ಈ ಏರಿಯಾಗೆ ಗ್ಯಾಂಗ್ ನೀವೇನಾ? ಹಾಂ, ಆಗಲೇ ಅಷ್ಟೊಂದು ಎಕ್ಸೈಟ್ಮೆಂಟಲ್ಲಿದ್ರಿ,
ಯಾಕೆ ಸೈಲೆಂಟ್ ಆಗಿಬಿಟ್ರಿ? ಹಾಂ ಬ್ರದರ್ ಮಾತಾಡಿ, ಹೇಳಿ ನಿಮಗೆ ಬೇಕಾ? ಥೋ ಮಾತಾಡ್ರಪ್ಪ, ಮಾತಾಡಿ. ಯಾರಿಗಪ್ಪ ಬೇಕು ಅಣ್ಣ? ನಿಂಗ ಅಣ್ಣ? ಅಣ್ಣ ಏ ಜುಟ್ಟು ನಿನ್ಗೇನಾ? ಹಾ ನಿನಗೆ ಬೇಕೇನೋ? ಏಯ್ ಮಾತಾಡ್ರು, ಸುಮ್ಮನೆ ಕೋಪ ಬರ್ಸ್ಬಿಡಿ. ಸರಿನಪ್ಪ, ಇವಾಗೇನು ಕರ್ಕೊಂಡು ಹೋಗ್ತೀರಾ? ಹಾಂ ಕರ್ಕೊಂಡು ಹೋಗ್ತೀರಾ? ಹಾಂ ಕರ್ಕೊಂಡೋಗಿ, ಆದರೆ ನಿಮ್ಗೆ ಅದ್ರ ಜೊತೆಗೆ ಒಂದು ಆಫರು. ಅವಳ ಜೊತೆಗೆ ನಾನು ಬರ್ತೀನಿ. ಹಾಂ ಬನ್ನಿ ಹೋಗೋಣ. ಹೋಣಪ್ಪ. ಹೇಯ್ ಹೋಣ. ಹೇಯ್ ಥ್ಯಾಂಕ್ ಯು ಸೋ ಮಚ್. ಅದಿರಲಿ, ನೀವೇನು ಮದುವೆ ಹೆಂಟರ್ ರೆಡಿಯಾಗಿ ಈ ರೋಡಲ್ಲಿ ಓಡಾಡ್ತಾ ಇದ್ದೀರಾ? ಸರ್, ನಿಮಗೆ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ನನ್ನನ್ನು ಇಲ್ಲಿಂದ ಸ್ವಲ್ಪ ದೂರ ಕರ್ಕೊಂಡು ಹೋಗ್ತೀರಾ ಪ್ಲೀಸ್? ಅಲ್ಲ ರೀ, ನೀವು ಯಾರು ಅಂತ ನನಗೆ ಪರಿಚಯನೇ ಇಲ್ಲ. ಅಂಥದ್ರಲ್ಲಿ ಇಲ್ಲಿಂದ ದೂರ ಕರ್ಕೊಂಡು ಹೋಗು ಅಂತಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ಲಿ? ಸರ್, ನಾನೊಂದು ಮದುವೆ ಮನೆಯಿಂದ ಓಡ್ ಬಂದಿದ್ದೀನಿ. ವಾಟ್? ಅದೇ ಅನ್ಕೊಂಡೆ, ಈ ರೀತಿ ಅಲಂಕಾರ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂತ. ಯಾಕೆ, ಏನಾಯ್ತು? ಸರ್, ನಿಮ್ಗೆ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಮೊದಲು ನಾನು ಇಲ್ಲಿಂದ ಕರ್ಕೊಂಡೋಗಿ ಸರ್, ಪ್ಲೀಸ್. ಸರಿ ಬನ್ನಿ. मांगल्य महादेवताभ्यो नमः सर्वेभ्यो नमः ओम श्री हनुमा श्रीमाताय नमः जगदीश्वरे नमः अंतरपट इट्ಕೊಳ್ರಪ್ಪ ತೆಗಿರೋ ಮಾಮ್. ಈ ಅಂತರ್ಪಟ ಶಾಸ್ತ್ರ ಎಲ್ಲ ಸ್ಕಿಪ್ ಮಾಡಿ ಡೈರೆಕ್ಟ್ ತಾಳಿ ಕಟ್ಟಕ್ಕಾಗಲ್ವಾ? ಇಟ್ಕೊಳ್ರೋ. ಹಾಗೆಲ್ಲ ಮಾಡಕ್ ಆಗಲ್ಲ ವಿಕ್ಕಿ ಅವರೇ. ಲೈಫಲ್ಲಿ ಸೂಪರ್ ಆಗಿರ್ಬೇಕು ಅಂದ್ರೆ ಎಲ್ಲ ಶಾಸ್ತ್ರಗಳನ್ನು ಕಂಪ್ಲೀಟ್ ಮಾಡ್ಕೊಂಡೇ ಹೋಗ್ಬೇಕು. ಆಹಾ ಹಾ ಹಾ, ದೊಡ್ಡ ಮನುಷ್ಯಳು ಹೇಳ್ಬಿಟ್ಲು. ಸಾಕು, ಸುಮ್ಮನೆ ಇರು ನೀನು. ಬೇಗ ವಧುನ್ ಕರ್ಕೊಂಬನ್ನಿ, ಮುಹೂರ್ತ ಮೀರೋಗುತ್ತೆ. ಆ ದಿನ ಕರ್ಕೊಂಬರ್ತೀನಿ ಅಂತ ಮನ್ವಿ ಹೋದ್ಲು, ಇನ್ನೂ ಯಾಕೆ ಬಂದಿಲ್ಲ? ತನ್ವಿ, ನೀನ್ ಹೋಗಿ ನೋಡ್ಕೊಂಬ. ಅಮ್ಮ, ನಾನೇ ಹೋಗಿ ಕರ್ಕೊಬರ್ತೀನಿ. ಪುಟ್ಟ ಶ್ರಾವಣಿ, ಬೇಡಮ್ಮ. ಬೆಳಗ್ಗೆಯಿಂದ ಓಡಾಡಿ ನೀನು ತುಂಬ ಸುಸ್ತಾಗಿದ್ಯಾ, ನೀನು ಇಲ್ಲೇ ಇರು. ಮಮತಾ, ನೀನು ಹೋಗಿ ನೋಡ್ಕೊಂಡು ಬಾ. ಶ್ರಾವಣಿ, ಯಾಕೆ ಇಷ್ಟು ಟೆನ್ಷನ್ ಇದೆಯಾ? ಹೌದೇ ಅಂತ ಭಯನಾ? ಹಾಗೇನೂ ಇಲ್ಲ ಅಭಿ, ನಾನು ಆರಾಮಾಗಿದ್ದೀನಿ. ಬಟ್ ಹಾಗೆ ಅನಿಸ್ತಾ ಇಲ್ಲ. ನೀನು ನೋಡಿದ್ರೆ ಯಾವುದೋ ಒಂದು ಟೆನ್ಷನ್ ಇದ್ದಂಗಿದೆಯಾ? ಹಾಗೇನೂ ಇಲ್ಲ ಅಭಿ, ಐ ಆಮ್ ಫೈನ್. ಆಗ್ಲಿಂದ ಶ್ರಾವಣಿ ಬಿಹೇವಿಯರಲ್ಲಿ ಏನೋ ವ್ಯತ್ಯಾಸ ಕಾಣ್ತಿದೆಯಲ್ಲ.
ಯಾವುದಕ್ಕೂ ಗರುಡನ್ ಫೋನ್ ಮಾಡಿ ಏನು ನಡೀತಾ ಇದೆ ಅಂತ ವಿಚಾರಿಸೋದು ಒಳ್ಳೆಯದು.